ನಮ್ಮ ಯೂನಿಟ್ ಹೆಸರು ಬಂದು ಸುಕ್ಕಿ ಹೋಮ್ ಮೇಡ್ ಪ್ರಾಡಕ್ಟ್ಸು. ನಂದೆಲ್ಲ ಹೋಮ್ ಮೇಡ್, ಮನೆಯಲ್ಲೇ ಎಲ್ಲ ಕಂಪ್ಲೀಟ್ ಮನೆಯಲ್ಲೇ ಮಾಡ್ತೀವಿ, ಹ್ಯಾಂಡ್ ಮೇಡು, ಹೋಮ್ ಮೇಡು ಎಲ್ಲನೂ. ನಂದು ಈಗ ಸದ್ಯಕ್ಕೆ ನೋಡಿ ಆಪಲ್ಲು, ಆಮ್ಲ, ಬೀಟ್ರೋಟು, ಕ್ಯಾರೆಟು, ಪೊಮಗ್ರಾನೇಟು ಎಲ್ಲ ಹಾಕಿ, ಆರೆಂಜು ಎಲ್ಲ ಹಾಕಿ ಮಾಡಿದ್ದೀವಿ. ಇದು 10 kg ಕಾಯಿ ಹಾಕಿದ್ರೆ 1 kg ಬರುತ್ತೆ ನಾವು. ಸಲ ಡ್ರೈ ಮಾಡಿ ಪೌಡ್ರ್ ಮಾಡಿದ್ವಿ. ಇದು ನಮಸ್ತೆ ಮೇಡಮ್. ನನ್ನ ಹೆಸರು ಅರುಣ ಅಂತ. ನಮ್ಮ ಯೂನಿಟ್ ಹೆಸರು ಬಂದು ಸುಕ್ಕಿ ಹೋಮ್ ಮೇಡ್ ಪ್ರಾಡಕ್ಟ್ಸು. ನಂದೆಲ್ಲ ಹೋಮ್ ಮೇಡ್, ಮನೆಯಲ್ಲೇ ಎಲ್ಲ ಕಂಪ್ಲೀಟ್ ಮನೆಯಲ್ಲೇ ಮಾಡ್ತೀವಿ, ಹ್ಯಾಂಡ್ ಮೇಡು, ಹೋಮ್ ಮೇಡು ಎಲ್ಲನೂ. ನಂದು ಈಗ ಸದ್ಯಕ್ಕೆ ನೋಡಿ ಇದು ರಾಗಿ ಮಿಲೆಟ್ ದೋಸೆ. ಇದು ಪ್ಯೂರು ಎಲ್ಲ ಇನ್ಸ್ಟೆಂಟ್ ಮ್ಯಾಮ್. ರಾಗಿ ಮಿಲೆಟು ಎಲ್ಲ ಹಾಕ್ಬಿಟ್ಟು ರಾಗಿ ದೋಸೆ ಮಾಡಿದ್ದೀವಿ. ಜಸ್ಟ್ ನೀರು ಹಾಕಿ ಮಿಕ್ಸ್ ಮಾಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆ ಥರ. ಒಂದಾಯಿತು. ಇದು ಪ್ಯೂರ್ ಮಿಲೆಟ್, ಫಾಕ್ಸ್ ಸ್ಟೈಲ್ ಮಿಲೆಟ್, ನವಣೆಯಿಂದ ಮಾಡಿರೋಂಥ ದೋಸೆ ಹಿಟ್ಟು ಮ್ಯಾಮ್. ನವಣೆ ಬರೀ ಒಂದೇ, ಯಾವತ್ತೂ ಅಷ್ಟೇ ಒಂದೇ ಹಾಕಬೇಕು. ಮಿಲೆಟಲ್ಲಿ ಎಲ್ಲ ಮಿಕ್ಸ್ ಹಾಕಬಾರ್ದು. ನವಣೆ, ಸ್ವಲ್ಪ ಅವಲಕ್ಕಿ, ಕುಸುಲಕ್ಕಿ ಎಲ್ಲ ಹಾಕಿ ಮಾಡಿದ್ದೀವಿ. ಇದು ಅಷ್ಟೇ ಮೇಡಮ್, ನೀರು ಹಾಕಿ ಮಿಕ್ಸ್ ಮಾಡಿ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆ ಥರ. ಇದು ಇನ್ಸ್ಟೆಂಟ್ ರವಾ ಇಡ್ಲಿ. ಇದು ಅಷ್ಟೇ ಮ್ಯಾಮ್, ಸ್ವಲ್ಪ ಇದು ಇನ್ಸ್ಟೆಂಟು, ಸ್ವಲ್ಪ ಮೊಸರು ಮತ್ತು ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದು ಇಡ್ಲಿ ಮಾಡ್ಕೊಳ್ಳೋ, ರವಾ ಇಡ್ಲಿ. ಎಲ್ಲ ಮೊಸರು ಸ್ವಲ್ಪ ಹಾಕಬೇಕು, ನೀರು ಹಾಕಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಇದು ಮೊರಿಂಗ ಪೌಡರ್, ನುಗ್ಗೆ ಸೊಪ್ಪಿನ ಪೌಡರ್. ಇದು ಸೋಲಾ ಡ್ರೈ ಮಾಡಿ ಪೌಡ್ರ್ ನಾವು ನಮ್ಮದೇ ಗಿಡ ಎಲ್ಲ ಇದೆ, ನಾವೇ ಕಿತ್ತು ಸೋಲಾ ಡ್ರೈ ಮಾಡಿ ಪೌಡ್ರ್ ಮಾಡಿ ನಾವೇ ಬೆಳೆದು ಎಲ್ಲ ಮಾಡ್ತೀವಿ. 100% ಪ್ಯೂರ್ ಇದೆ. ಇದು ಮಡವಟ್ಟಕಾಲ ಸೂಪ್ ಪೌಡರು, ಇನ್ಸ್ಟೆಂಟು. ಕನ್ನಡದಲ್ಲಿ ಆಡುಕಾಲು ಗೆಣಸು ಅಂತೀವಿ. ಇದು ಮೈಕೈ ನೋವು, ಕಾಲು ನೋವು, ಬ್ಯಾಕ್ ಪೇನ್ಸ್ ಏನೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಸೂಪು ಜಸ್ಟ್ ಇದು ಅಷ್ಟೇ, 1/4 ಸ್ಪೂನ್ ಪೌಡರು, ನೀರು ಹಾಕಿ ಮಿಕ್ಸ್ ಮಾಡಿ 10 ನಿಮಿಷ ಕುದಿಸ್ಬಿಟ್ಟು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮ್ಯಾಮ್. ಎಲ್ಲ ಇದು ಆಮ್ಲ ಪೌಡರು ಮ್ಯಾಮ್. ಇದು ಅಷ್ಟೇ, ನಮ್ಮದೇ ತೋಟ ಇದೆ, ಬೆಳೆದು ಸೋಲಾ ಡ್ರೈ ಮಾಡಿ ಪೌಡ್ರ್ ಮಾಡಿದ್ದೀವಿ. ಇದು ಅಷ್ಟೇ, ಬೆಳಗ್ಗೆ ಅಥವಾ ಸಾಯಂಕಾಲ ನೀರಲ್ಲಿ ಕುಡಿಬೋದು. 1/4 ಸ್ಪೂನ್ ಪೌಡ್ರು ಅಥವಾ ಉಂಡೆ ಥರ ಮಾಡಿ ತಂದ್ಕೊಬೋದು. ಶುಗರು, ಬಿ ಪಿ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಕಂಟ್ರೋಲ್ ಆಗುತ್ತೆ. ABC ಪೌಡರ್ ಅಂತಾರೆ. ಆಪಲ್ಲು, ಆಮ್ಲ, ಬೀಟ್ರೋಟು, ಕ್ಯಾರೆಟು, ಪೊಮಗ್ರಾನೇಟು ಎಲ್ಲ ಹಾಕಿ, ಆರೆಂಜು ಎಲ್ಲ ಹಾಕಿ ಮಾಡಿದ್ದೀವಿ. ಇದು 10 kg ಕಾಯಿ ಹಾಕಿದ್ರೆ 1 kg ಬರುತ್ತೆ ನಾವು. ಸಲ ಡ್ರೈ ಮಾಡಿ ಪೌಡ್ರ್ ಮಾಡಿದ್ವಿ. ಇದು ಅಷ್ಟೇ, 1/2 ಸ್ಪೂನ್ ಪೌಡ್ರು, 100 ml ವಾಟರ್ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಬಾರ್ದು. ಇದು ಜಸ್ಟ್ ಡೈರೆಕ್ಟ್ ಹಂಗೆ ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಮಧುನಾಶಿನಿ ಪೌಡರ್ ಅಂತ, ಶುಗರ್ ಡಯಾಬಿಟಿಕ್ ಕಂಟ್ರೋಲ್ ಪೌಡರು. ಇದು ಅಷ್ಟೇ, ಕಹಿ ಅರಿಶಿನ ಮತ್ತು ಟರ್ಮರಿಕ್ಕು, ಕಹಿ ಟರ್ಮರಿಕ್ಕು ಮತ್ತು ನೀಮು ಎಲ್ಲ ಮಿಕ್ಸ್ ಪೌಡರ್. ಇದನ್ನು ತುಂಬ ಚೆನ್ನಾಗಿ ಶುಗರ್ ಕಂಟ್ರೋಲ್ ಬರುತ್ತೆ. 400-500 ಇದ್ದರೂ ಕೂಡ ವರ್ಕ್ ಆಗುತ್ತೆ. ಇಲ್ಲ, ಕುದಿಸ್ಬಾರ್ದು ಮೇಡಮ್. 1/4 ಸ್ಪೂನ್ ಪೌಡರು ಜಸ್ಟ್ ವಾಮ್ ವಾಟ್ರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕುಡಿಬೋದು. ಅಥವಾ ತುಂಬ ಕಹಿ ಇರುತ್ತೆ, ಇದು ಕಷ್ಟ ಆದರೆ ಉಂಡೆ ಥರ ಮಾಡಿಬಿಟ್ಟು 1/4 ಸ್ಪೂನ್ ಪೌಡರ್ ಉಂಡೆ ಥರ ಮಾಡಿಬಿಟ್ಟು ವಾಮ್ ವಾಟ್ರಲ್ಲಿ ನುಂಗಿದ್ರೆ ಸಾಕು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಮಡವಟ್ಟಕಾಲು ಸೂಪ್ ಅಂತ ಅವಾಗ ಹೇಳಿದೆ. ಇದು ದಾಸವಾಳ ಪುಡಿ ಮ್ಯಾಮ್, ಪ್ಯೂರ್ ನಮ್ಮದೇ ಗಿಡಗಳಿದೆ. ದಾಸವಾಳ ಕಿತ್ತು ಪ್ಯೂರು ಟೀ ಡಿಕಾಷನ್ಗೆ ಮಾಡಿದ್ದೀವಿ. ಇದು ಬೆಳಗ್ಗೆ ಅಥವಾ ಸಾಯಂಕಾಲ 1 ಟೈಮ್ ಕುಡಿಬೋದು. ಇದು ಅಷ್ಟೇ, ಪೌಡರ್ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಕುದಿಸ್ಬಿಟ್ಟು ಬೇಕಂದರೆ ಹನಿ ಅಥವಾ ಬೆಲ್ಲ ಹಾಕ್ಕೋಬೋದು, ಮಿಕ್ಸ್ ಮಾಡಿ ಕುಡಿಯೋದು ಅಷ್ಟೇ. ಪ್ಯೂರ್ ಅಲ್ವೇರಾ ಜೆಲ್ ಇದೆ. ಯಾವುದೇ ರೀತಿ ಕಲರ್ಸು, ಪ್ರಿಸರ್ವೇಟಿವ್ಸ್ ಏನೂ ಹಾಕಿಲ್ಲ. ನಾವೇ ಬೆಳೆದು ತೆಗೆದು ನೀರು ತೆಗೆದುಬಿಟ್ಟು ಪಫಿಂಗ್ ಮಾಡಿ ಹಾಕಿದ್ದೀವಿ ಅಷ್ಟೇ. ಬಳಸೋದು ಅಷ್ಟೇ, ತಲೆಗೂ ಹಾಕ್ಕೋಬೋದು ಮತ್ತು ಸ್ಕಿನ್ಗೂ ಯೂಸ್ ಮಾಡ್ಕೋಬೋದು, ಎರಡಕ್ಕೂ ಯೂಸ್ ಮಾಡ್ಕೋಬೋದು. ಇದರಲ್ಲಿ ನಾವು ಸೋಪ್ಸು ಮಾಡಿದ್ದೀವಿ ಮೇಡಮ್. ರೆಡ್ ಸ್ಯಾಂಡಲ್ ಸೋಪ್ ಅಂತ, ರೆಡ್ ಸ್ಯಾಂಡಲ್ ಮಲ್ಟಿಗ್ರೇನ್ ಸೋಪ್. ಇದು ಯಾವುದೇ ರೀತಿ ಕಲರು, ಪ್ರಿಸರ್ವೇಟಿವ್ಸ್ ಏನೂ ಹಾಕಿಲ್ಲ, ತುಂಬ ಚೆನ್ನಾಗಿದೆ. ಮೆಹಂದಿನೂ ಅಷ್ಟೇ ಮ್ಯಾಮ್, ನಮ್ಮದೇ ಗಿಡಗಳಿದೆ, ಅದು ಡ್ರೈ ಮಾಡಿ ಪೌಡ್ರ್ ಮಾಡಿದ್ದೀವಿ ಅಷ್ಟೇ. ಬೀಟ್ರೂಟ್ ಪೌಡರು ಅಷ್ಟೇ, ಸೋಲಾ ಡ್ರೈ ಮಾಡಿ ಪೌಡ್ರ್ ಮಾಡಿ. ಇದು ಸೂಪು ಮಾಡ್ಕೋಬೋದು, ನೀರಲ್ಲಿ ಹಾಕಿ ಕುಡಿಬೋದು ಮ್ಯಾಮ್. ತಲೆಗೂ ಹಾಕ್ಕೋಬೋದು, ಸ್ಕಿನ್ಗೂ ಯೂಸ್ ಮಾಡ್ಕೋಬೋದು ಮ್ಯಾಮ್. ನಂಬರ್ ಇದೆ ಸರ್, ಇಲ್ಲಿದೆ, ಈ ಕಡೆ ಕಾಲ್ ಮಾಡಿದ್ರೆ ಸಿಗುತ್ತೆ ಮ್ಯಾಮ್. ಆಲ್ ಇಂಡಿಯಾ ಹೋಗುತ್ತೆ ನಮ್ಮ ಪ್ರಾಡಕ್ಟು. ಫೋನ್ ಮಾಡಿ ಅಡ್ರೆಸ್ ಕೊಟ್ಟರೆ ಸಾಕು. ಇದು ವೆಬ್ಸೈಟ್ ಇದೆ, sukiherbals.com, ಅದರಲ್ಲಿ ಕೂಡ ಆರ್ಡ್ರ್ ಮಾಡ್ಕೋಬೋದು.